KTV ವೀಕ್ಷಕರಿಗೆ ನಮಸ್ಕಾರಗಳು. ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದ ಕಳಪೆ ಕಾಮಗಾರಿ ಮಾಡಿರುವ ಲೋಕೋಪಯೋಗಿ ಇಂಜಿನಿಯರ್ಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಸುದ್ದಿಯ ವಿವರ. ಕೋಲಾರ ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಬಳಿಯ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದ ಹೊಸ ಕಟ್ಟಡ ನಿರ್ಮಾಣ ಮಾಡಿರುವ ಕಾಮಗಾರಿಯನ್ನು ಗುತ್ತಿಗೆದಾರರು ಹಾಗೂ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಮಾಡಿರುವ ಅವ್ಯವಹಾರ, ಅಕ್ರಮ, ಭ್ರಷ್ಟಾಚಾರದ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಸೋಮವಾರ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ನಚಿಕೇತನ ನಿಲಯದ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನೂರಾರು ಕಾರ್ಯಕರ್ತರು ಕಾಲ್ನಡಿಗೆ ಮೂಲಕ ಲೋಕಾಯುಕ್ತ ಕಚೇರಿಗೆ ಆಗಮಿಸಿ ಮೌನ ಪ್ರತಿಭಟನೆ ನಡೆಸಿ ಲೋಕಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ಮಾತನಾಡಿ, 2022-23ನೇ ಸಾಲಿನಲ್ಲಿ ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಹತ್ತಿರವಿರುವ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯ ಹಳೆ ಕಟ್ಟಡವನ್ನು ಕೆಡವಿ ಹೊಸದಾಗಿ ಕಟ್ಟಡ ಮಾಡಿ ಕಟ್ಟಡಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲು ಸುಮಾರು ಲಕ್ಷ ರೂ. ಅಂದಾಜು ದರಪಟ್ಟಿ ಆಮೋದನೆಯಾಗಿ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಕಾಮಗಾರಿಯನ್ನು ನಿರ್ವಹಿಸುವುದು ಸರಿಯಷ್ಟೇ, ಆದರೆ ಅಕ್ರಮವಾಗಿ ಹಣವನ್ನು ಲಪಟಾಯಿಸಿದ್ದಾರೆ ಎಂದು ಆರೋಪಿಸಿದರು. PWD ಇಲಾಖೆಯ ಇಂಜಿನಿಯರ್ಗಳು ಹಳೆ ಕಟ್ಟಡವನ್ನು ಕೆಡವಿದ ಸಮಯದಲ್ಲಿ ಕಟ್ಟಡದಲ್ಲಿನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ನಿರುಪಯುಕ್ತ ವಸ್ತುಗಳನ್ನು ಹಾಗೂ ಆವರಣದಲ್ಲಿದ್ದ ತೇಗು, ಇತರೆ ಮರಗಳನ್ನು ಬಹಿರಂಗವಾಗಿ ಹರಾಜು ಮಾಡದೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡಿ ಲಕ್ಷಾಂತರ ಹಣವನ್ನು ಕೊಳ್ಳೆ ಹೊಡೆದಿರುತ್ತಾರೆ. ಅಲ್ಲದೆ ಹೊಸದಾಗಿ ನಿರ್ಮಾಣ ಮಾಡಿರುವ ಕಟ್ಟಡವು ಅನುಮೋದನೆಯಾದ ನೀಲಿ ನಕ್ಷೆಯಂತೆ ನಿರ್ಮಾಣ ಮಾಡಿರುವುದಿಲ್ಲ ಎಂದು ಆರೋಪಿಸಿದರು. ತಡೆಗೋಡೆಯನ್ನು ಕೆಡವದೆ ಸ್ವಲ್ಪ ಎತ್ತರ ಮಾಡಿ ಸುಣ್ಣ ಬಣ್ಣ ಬಳಿದಿದ್ದಾರೆ. ಹೊಸದಾಗಿ ಪಂಪ್ ನಿರ್ಮಾಣ ಮಾಡಿದಂತೆ ತೋರಿಸಿದ್ದಾರೆ. ಹೊಸ ಕಟ್ಟಡಕ್ಕೆ ಖರೀದಿಸಿರುವ ಮಂಚ, ಹಾಸಿಗೆ, ಸೋಲಾರ್ ವಾಟರ್ ಹೀಟರ್, ಕುಡಿಯುವ ನೀರಿನ ಘಟಕ, ಅಗ್ನಿ ಸುರಕ್ಷತಾ ಸಾಧನಗಳನ್ನು ಮಾರುಕಟ್ಟೆ ಬೆಲೆಗಿಂತ ಅಧಿಕ ಬೆಲೆಗೆ ಖರೀದಿಸಿದಂತೆ ತೋರಿಸಿ ಬಿಡುಗಡೆಯಾದ ಅನುದಾನವನ್ನು ಗುತ್ತಿಗೆದಾರರೊಂದಿಗೆ ಸೇರಿ ದುರ್ಬಳಕೆ ಮಾಡಿಕೊಂಡಿರುತ್ತಾರೆ. ಈಗಾಗಲೇ ಹೊಸ ಕಟ್ಟಡ ನಿರ್ಮಾಣ ಪೂರ್ಣಗೊಂಡು ಹಲವು ತಿಂಗಳಾದರೂ ನಿಯಮ ಶುರುವಾಗಿ ಹಸ್ತಾಂತರ ಮಾಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿ ನಿಲಯದ ಹೊಸ ಕಟ್ಟಡದ ಕಾಮಗಾರಿಯಲ್ಲಿ ಅವ್ಯವಹಾರ ಮಾಡಿರುವಂತಹ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. PWD ಇಂಜಿನಿಯರ್ಗಳ ವಿರುದ್ಧ ಕ್ರಮ ಕೈಗೊಂಡು ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು. ಶ್ರೀನಿವಾಸಪುರ, ಮುಳಬಾಗಿಲು, ಬಂಗಾರಪೇಟೆ ತಾಲೂಕಿನಲ್ಲಿ ಗುತ್ತಿಗೆದಾರರು ಹಾಗೂ ಲೋಕೋಪಯೋಗಿ ಇಂಜಿನಿಯರ್ಗಳ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯಗಳ ಹೊಸ ಕಟ್ಟಡದ ಕಾಮಗಾರಿಯನ್ನು ಸಹ ಕಳಪೆಯಾಗಿ ಮಾಡಿರುತ್ತಾರೆ. ಈ ಸಂಬಂಧ ವಿಶೇಷ ತಂಡವನ್ನು ರಚಿಸಿ ಸೂಕ್ತ ತನಿಖೆ ಮಾಡಿ ಇವರುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಾದ ಖಾದ್ರಿಪುರ ನಾರಾಯಣ್, ಉಮಾಶಂಕರ್, ಮಂಜುನಾಥ್, ಕೀಳ್ಕೋಟೆ ಪರಮೇಶ್, ಗಿರಿಜಮ್ಮ, ಶ್ರೀರಾಮ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ಹೋರಾಟ ಮಾಡಿ ಮತ್ತು ನಮ್ಮ ಪೊಲೀಸು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಇದ್ರ ಮೇಲೆ ಏನು ಇವರು ತ್ವರಿತವಾಗಿ ಕ್ರಮ ಕೈಗೊಳ್ತಾರೆ ಇದನ್ನು ನೋಡಿಕೊಂಡು ಇಲ್ಲಿ ನಾನು ಆಗದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ಇನ್ನೂ ಒಂದು ಜಿಲ್ಲೆಯಾದಂಥ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ಅಲ್ಲಿ ಅನೇಕ ಲಕ್ಷಾಂತರ ರೂಪಾಯಿ ಏನು ತೇಗು ಮರಗಳಿತ್ತು ನಾನು ಅಲ್ಲಿರೋವಾಗ, ಮತ್ತು ಇವರು ರಾತ್ರಿ ಅದನ್ನು ಕಟ್ ಮಾಡಿ ಅದು ಏನು ಬಹಿರಂಗವಾಗಿ ಫಾರೆಸ್ಟ್ ಇಲಾಖೆಗೆ ತಿಳಿಸಿ ಅದು ಪ್ರೊಸೀಜರ್ ಇದೆ. ಅದು ಅವರು ಬಂದು ಹರಾಜು ಕರೆದು ಆ ಹರಾಜು ದುಡ್ಡನ್ನು ಸರ್ಕಾರಕ್ಕೆ ಬಳಸ್ಕೊತಾರೆ. ಇದು ಪ್ರೊಸೀಜರು. ಆಮೇಲೆ ಅಂಬೇಡ್ಕರ್ಸ್ನ ಏನು ಡೆಮಾಲೇಷನ್ ಮಾಡ್ತಾರೆ ಹಳೆ ಕಟ್ಟಡನ, ಆ ಕಟ್ಟಡನ ಡೆಮಾಲೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕ ಒಳ್ಳೆ ಕಿಟಕಿಗಳು, ಬಾಗಿಲು ಅವೆಲ್ಲ ಬಾಗಿಲುಗಳು ಮತ್ತು ಐರನ್ನು
ಅಲ್ಲೇ ಸುಮಾರು ಒಂದು 30-40 ಲಕ್ಷ ರೂಪಾಯಿ ಅದೇ ಒಂದು ವಸ್ತುಗಳು ಮಾರಾಟ ಮಾಡ್ಬೋದು. ಅದನ್ನು ಅವರು ಕಾನೂನು ರೀತಿ ಸಮಾಜ ಕಲ್ಯಾಣ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಬೇಕು. ಅವರು ಈ ಒಂದು ಕಾರ್ಯಚಟುವಟಿಕೆ ಏನೂ ಮಾಡಲ್ಲ. ರಾತ್ರಿ ಅವ್ರಿಗೆ ಬೇಕಾದ ಯಾರೋ ಒಬ್ಬರಿಗೆ ಎಲ್ಲ ಡೆಮೊಲೇಷನ್ ಮಾಡಿ ಅದನ್ನು ಮಾರಾಟ ಮಾಡಿಕೊಂಡು ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಭಾಳ ನಷ್ಟ ಉಂಟು ಮಾಡಿರ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿರ್ತಾರೆ. ನಾನು ಇದೊಂದು ಸಾಮಾಜಿಕ ನ್ಯಾಯ ಒಂದು ವಿಚಾರದಲ್ಲೇ ನಾನು ಈ ಒಂದು ಹೋರಾಟ ಮಾಡಿದ್ದೀನಿ. ಆಮೇಲೆ ಇದಕ್ಕೂ ಮುಂಚೆ ನಾನು ಏನಾದರೂ ಆ್ಯಕ್ಷನ್ ಆಗ್ಬೋದು ಅಂತ ನಾನು ಲಿಖಿತವಾಗಿ ನನ್ನ ಲೆಟರ್ಡಲ್ಲಿ ಜಿಲ್ಲಾಧಿಕಾರಿ ಮೇಲಧಿಕಾರಿಗೆಲ್ಲ ತಿಳಿಸಿದ್ದೀನಿ. ಆದರೆ ಇವರು ಅವ್ರನ್ನ ಕೆಳ ಹಂತದ ಅಧಿಕಾರಿಗಳನ್ನ ಸಪೋರ್ಟ್ ಮಾಡ್ಕೊಳ್ಳೋ ಉದ್ದೇಶದಿಂದ ಇವರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರ್ತಾರೆ. ಹಾಗಾಗಿ ನಾನು ಇವರು ಈಗ ಯಾವುದೇ ರಾಜಕಾರಣಿ ಆಗ್ಬೋದು, ಯಾವುದೇ ಆಫೀಸರ್ ಆಗ್ಬೋದು, ಇವ್ರಿಗೆ ರೈಡ್ ಮಾಡುವಂಥ ಪವರ್ ಇದೆ ಯಾರಿಗೆ, ಲೋಕಾಯುಕ್ತ ಸಂಸ್ಥೆಗೆ. ನಾನು ಹಂಗಾಗಿ ಲೋಕಾಯುಕ್ತ ಸಂಸ್ಥೆ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ನಾನು ಇವತ್ತಿಂದು ಒಂದು ಹೋರಾಟ ಮಾಡಿದ್ದೀನಿ. ಇದು ತ್ವರಿತವಾಗಿ ನನಗೆ ಏನಾದರೂ ನ್ಯಾಯ ಸಿಕ್ಕಿದ್ರೆ ಭಾಳ ಈ ಸಂಸ್ಥೆ ಮೇಲೆ ಗೌರವ ಇಟ್ಕೊಂಡು ನಾನು ಗೌರವಯುತವಾಗಿ ನಡ್ಕೊಳ್ತೀನಿ. ಇಲ್ಲ ಅಂತಂದರೆ ನಾನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಹೋರಾಟ ಮಾಡ್ತೀನಂತ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮ ನನ್ನ ಸಹೋದರರು ನನ್ನ ಮಿತ್ರರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಜೈ ಭೀಮ್. ಮರಗಳನ್ನು ಬಹಿರಂಗವಾಗಿ ಹರಾಜು ಮಾಡದೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿಗಳನ್ನು ಕೊಳ್ಳೆ ಹೊಡೆದಿರುತ್ತಾರೆ. ಅಲ್ಲದೆ ಹೊಸದಾಗಿ ನಿರ್ಮಾಣ ಮಾಡಿರುವ ಕಟ್ಟಡವು ಅನುಮೋದನೆಯಾದ ನೀಲಿ ನಕ್ಷೆಯಂತೆ ನಿರ್ಮಾಣ ಮಾಡಿರುವುದಿಲ್ಲ. ಆವರಣ ಗೋಡೆಯಂತೂ ಹಳೆ ಗೋಡೆಯನ್ನು ಕೆಡವಂತೆ ಸ್ವಲ್ಪ ಎತ್ತರ ಮಾಡಿ ಸುಣ್ಣ ಬಣ್ಣ ಬೆಳೆದಿದ್ದಾರೆ. ಮಳೆ ನೀರು ಕೊಯ್ಲು ಹಳೆ ಸಂಪಿಗೆ ಸಂಪರ್ಕ ಮಾಡಿ ಹೊಸದಾಗಿ ಮಾಡಿರುವಂತೆ ತೋರಿಸಿರುತ್ತಾರೆ. ಹಾಗೆ ಹೊಸ ಕಟ್ಟಡಕ್ಕೆ ಖರೀದಿಸಿರುವ ಮಂಚ, ದಿಂಬು, ಹಾಸಿಗೆ, ಸೋಲಾರ್ ವಾಟರ್ ಹೀಟರ್, ಕುಡಿಯುವ ನೀರಿನ ಘಟಕ, ಅಗ್ನಿ ಸುರಕ್ಷತಾ ಸಾಧನಗಳನ್ನು ಮಾರುಕಟ್ಟೆ ಬೆಲೆಗಿಂತ ಅಧಿಕ ಬೆಲೆಗೆ ಖರೀದಿಸುವಂತೆ ತೋರಿಸಿ ಬಿಡುಗಡೆಯಾದ ಅನುದಾನವನ್ನು ಗುತ್ತಿಗೆದಾರರೊಂದಿಗೆ ಸೇರಿ ದುರ್ಬಳಕೆ ಮಾಡಿಕೊಂಡಿರುತ್ತಾರೆ. ಈಗಾಗಲೇ ಹೊಸ ಕಟ್ಟಡ ಕಾಮಗಾರಿ ಪೂರ್ಣಗೊಂಡು ಹಲವು ತಿಂಗಳಾದರೂ ನಿಯಮಾನುಸಾರ ಹಸ್ತಾಂತರ ಮಾಡಿರುವುದಿಲ್ಲ. ಇವರು ಮಾಡಿರುವ ಅಕ್ರಮಗಳನ್ನು ಸೂಕ್ತ ಪರಿಶೀಲನೆಗೆ ಒಳಪಡಿಸಿ ಇವರ ಅಂತಿಮ ಬಿಲ್ ಪಾವತಿಸದೆ ಲೋಕಾಯುಕ್ತ ಸಂಸ್ಥೆಯಿಂದ ತನಿಖೆಗೆ ಒಳಪಡಿಸಿ ಹೊಸ ಕಟ್ಟಡವನ್ನು ಹೊಸದಾಗಿ ಖರೀದಿ ಮಾಡಿರುವ ಅಗತ್ಯ ವಸ್ತುಗಳ ಗುಣಮಟ್ಟ, ಮಾರುಕಟ್ಟೆ ಬೆಲೆಗಳ ನಿಯಮಬಾಹಿರವಾಗಿ ಹಳೆಯ ಕಟ್ಟಡದಲ್ಲಿರುವ ನಿರುಪಯುಕ್ತ ವಸ್ತುಗಳ ಮಾರಾಟವನ್ನು ಹಾಗೂ ಆವರಣದಲ್ಲಿರುವ ಸುಮಾರು ಬೆಲೆ ಬರುವ ತೇಗು ಇತರ ಮರಗಳ ವಿಲೇ ಮಾಡಿರುವ ಬಗ್ಗೆ ವಿಚಾರಣೆಗೆ ಒಳಪಡಿಸಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿರುವ ಇಂಜಿನಿಯರ್ಗಳ ಮೇಲೆ, ಗುತ್ತಿಗೆದಾರರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಅಂಬೇಡ್ಕರ್ ಸ್ವಾಭಿಮಾನ ಬಳಗದಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಹಾಗೂ ಈಗಾಗಲೇ ಈ ವಿಷಯದ ಸಂಬಂಧವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕೋಲಾರ ಹಾಗೂ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ